ನಂಗೆ ಈಗ ಸಮಾಧಾನ ಆಯ್ತು. ನಿನಗೆ ಕಾದು ಕಾದು ಎಷ್ಟು ಸುಸ್ತಾಯ್ತು ಗೊತ್ತಾ ನಂಗೆ. ಯಾಕೆ ಮಾಡ್ತೀಯ ಮಿಂಚು? ಊಟ ಮಾಡಿ ಮಲ್ಕೋಬೇಕಲ್ವಾ? ಹೋಗಪ್ಪ, ನೀನ್ ಮೊದಲೆಲ್ಲ ಹೀಗೆ ಮಾಡ್ತಾ ಇರ್ಲಿಲ್ಲ. ನೀನ್ ಎಲ್ಗೆ ಹೋಗಿದ್ರು ಸರಿಯಾಗಿ ನಾನು ಊಟದ ಟೈಮ್ ಬಂದು ನನ್ಗೆ ಊಟ ಮಾಡಿಸ್ತಿದ್ದೆ. ನಾನು ಬೇಗ ಊಟ ಮಾಡಿಲ್ಲ ಅಂದ್ರೆ ನನ್ಗಿಲ್ಲೊಂಥರ ನೋವಾಗುತ್ತೆ ಗೊತ್ತಾ. ನಾನು ನಿಮ್ಮ ಹತ್ರ ಏನೋ ಕೇಳಿದೆ, ನೀವು ಅದಕ್ಕೇನು ಉತ್ತರನೇ ಕೊಡಲಿಲ್ಲ. ಅದೇನು ಕೇಳು ಗೌರವ, ಹೇಳುವ. ಅದೇ ಅಜ್ಜಿ, ಭೈರಾದೇವಿ ಬಗ್ಗೆ. ಯಾರು ಅಜ್ಜಿ ಅವರು? ಈ ಮನೆಯಲ್ಲಿ ಅವ್ರನ್ನ ಕಂಡ್ರೆ ಯಾಕೆ ಎಲ್ಲರೂ ಕೋಪ ಮಾಡ್ಕೋತಾರೆ? ಈಗ ನನಗೆ ಭೈರಾದೇವಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ದಾರಿ ಸಿಕ್ಕಿದೆ. ನಮ್ಮ ಅತ್ತೆ ನಿಂಗೆ ಭೈರಾದೇವಿ ಅವ್ರನ್ನ ಭೇಟಿ ಮಾಡಿಸ್ತಾರೆ ಅಂತ ಹೇಳೋರೆ. ರೋಹಿಣಿ, ಮನೋಜ್ ರೆಡಿ ಆಗ್ತಿದಾನಾ? ಇಲ್ಲ ಅತ್ತೆ, ಇನ್ನು ಮಲ್ಗಿದ್ದಾರೆ. ಎಪ್ಸಕ್ಕಾಗಿಲ್ವಾ ನಿನ್ ಗಂಡನ ನಿನ್ಗೆ? ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಕೇಳಿದೆ, ಆದ್ರೆ ಸೊಸೆ ಮೇಲೆ ಈ ಸುಪ್ರಾತಿ ಗರ್ವ. ಇನ್ನೊಬ್ರು ಸಂತೋಷಕ್ಕೆ ಹೀಗೆ ತಣ್ಣೀರ್ ಎಸ್ತಾ ಇದ್ರೆ ಕೊನೆಗಾಲದಲ್ಲಿ ನೀರು ನಿನ್ನ ಗಂಡ ಇಬ್ರು ಸೆಡ್ಕೊಂಡು ಮೂಲೆಗೆ ಬಿದ್ದಿರ್ತೀರ. ತಪ್ಪು ನಿನ್ ಹೆಂಡತಿನೇ ಮಾಡಿರ್ಬೋದು, ಶಿಕ್ಷೆ ನನ್ನ ಮಗಳೇ ಅನುಭವಿಸ್ತಿರ್ಬೋದು. ಇದನ್ನ ದೊಡ್ಡದ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ಸಾರಿ ಅತ್ತೆ, ಇಲ್ಲಿ ಯಾರು ತಪ್ಪು ಮಾಡಿರೋದು ಅನ್ನೋದು ಗೊತ್ತಾಗ್ಬೇಕು. ನಾನು ಯಾವುದೇ ಕಾರಣಕ್ಕೂ ಈ ವಿಷಯನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರು ಬೇಕಾಗಿತ್ತು? ಭೂಮಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ಅವ್ರನ್ನ ಅರೆಸ್ಟ್ ಮಾಡೋಣ ಅಂತ ಇನ್ಸ್ಪೆಕ್ಟರ್ ಜೊತೆ ಬಂದಿದ್ದೀನಿ. ಏನು ಕಂಪ್ಲೇಂಟು? ಯಾರು ಕೊಟ್ಟಿದ್ದು? ಅಂಜನಾ ಅಂತ. ಮೇಡಮ್, ಗಾಡಿ ಹೇಗಿದೆ? ಸೂಪರ್ ಆಗಿ. ಏನ್ ಮೇಡಮ್, ಗಾಡಿ ನೀವು ಸ್ಲೋ ಆಗಿ ಓಡಿಸ್ತಿದ್ದೀರಾ? ಸ್ವಲ್ಪ ಸ್ಪೀಡಾಗಿ ಓಡಿಸಿ ಗಾಡಿನ. ಅದೆಲ್ಲ ನಂಗೆ ಆಗಲ್ಲಪ್ಪ, ನಂಗೆ ಭಯ ಆಗುತ್ತೆ. ನಾನು ಇರ್ಬೇಕಾದ್ರೆ ಏನ್ ಭಯ ಮೇಡಮ್? ಸ್ವಲ್ಪ ಸ್ಪೀಡಾಗಿ ಹೋಗಿ. ವಿಕ್ರಮ್, ಅದೆಲ್ಲ ಬೇಡ, ಅದೆಲ್ಲ ಬೇಡ, ಸುಮ್ಮನೆ ಓಡಿಸಿ ಮೇಡಮ್. ಈರ ಮಗ ವಿಕಿ ಹೆಂಗಿದೆಯೋ ಈ ಫೇಸ್ಗೆ ಆದ್ಯ ಸೂಟ್ ಆಗ್ತಲ್ಲ. ಚಿಚಿ ಥೂ, ಹೇಗಾದ್ರೂ ಮಾಡಿ ಒಂದು ಹೊಸ ಹುಡುಗಿನ ಪಟ್ಟಾಯಿಸ್ಬೇಕು. ಇಲ್ಲ ಅಂದ್ರೆ ನಿನ್ನ ಮನೆಯವರೆಲ್ಲರೂ ಪಾಪು ಪಾಪು ಅಂದ್ಬಿಡ್ತಾರೆ ಅಷ್ಟೇ. ಮಮ್ಮಿ